From the following information, find out the total purchases. Opening balance of bills payable 5,000. Opening balance of creditors 6,000. Closing balance of bills payable 7,000. Closing balance of creditors 4,000. Cash paid to creditors during the year 30,200. Creditors information. Bills payable discharged during the year 8,900. Bills payable information. Return outwards 1,200. Creditors information. Cash purchases 25,800. ಟೋಟಲ್ ಪರ್ಚೇಸಸನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ ಈ ಇನ್ಫಾರ್ಮೇಷನ್ ಯೂಸ್ ಆಗುತ್ತೆ. ಫಸ್ಟಿಗೆ ಬಿಲ್ಸ್ ಪೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕು. ಆಗ ನಮಗೆ ಬಿಲ್ಸ್ ಪೇಬಲ್ ಇಶ್ಯೂಡ್ ಟು ಕ್ರೆಡಿಟರ್ಸ್ ಇನ್ಫಾರ್ಮೇಷನ್ ಸಿಗುತ್ತೆ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 5,000. ಓಪನಿಂಗ್ ಬಿಲ್ಸ್ ಪೇಬಲ್ ಅಮೌಂಟ್. ಟು ಕ್ಯಾಶ್ ಅಕೌಂಟ್ 8,900. ಬಿಲ್ಸ್ ಪೇಬಲ್ ಡಿಸ್ಚಾರ್ಜ್ಡ್ ಅಮೌಂಟ್. ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 7,000. ಕ್ಲೋಸಿಂಗ್ ಬಿಲ್ಸ್ ಪೇಬಲ್ ಅಮೌಂಟ್. ಸೊ ಡೆಬಿಟ್ ಸೈಡ್ ಟೋಟಲ್ ಮಾಡಿದಾಗ 15,900 ಅಮೌಂಟ್ ಸಿಗುತ್ತೆ. ಈ 15,900ಅಲ್ಲಿ ಕ್ರೆಡಿಟ್ ಸೈಡ್ ವ್ಯಾಲ್ಯೂನ ಡಿಡಕ್ಟ್ ಮಾಡಿದಾಗ ನಮಗೆ 10,900 ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ ಸಿಗುತ್ತೆ. ಸೊ ಈ 10,900ಅನ್ನು ಕ್ರೆಡಿಟರ್ಸ್ ಅಕೌಂಟ್ ಅಂತ ಕನ್ಸಿಡರ್ ಮಾಡಬೇಕು. ಅಂದರೆ ಬಿಲ್ಸ್ ಪೇಬಲ್ ಇಶ್ಯೂಡ್ ಟು ಕ್ರೆಡಿಟರ್ಸ್ ಅಂತ. ಬೈ ಕ್ರೆಡಿಟರ್ಸ್ ಅಕೌಂಟ್ 10,900, ಟೋಟಲ್ 15,900. ಕ್ರೆಡಿಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋದ್ರಿಂದ ಕ್ರೆಡಿಟ್ ಪರ್ಚೇಸಸನ್ನು ಫೈಂಡ್ ಔಟ್ ಮಾಡ್ಬೋದು. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 6,000. ಓಪನಿಂಗ್ ಕ್ರೆಡಿಟರ್ಸ್ ಅಮೌಂಟ್. ಟು ಕ್ಯಾಶ್ ಅಕೌಂಟ್ 30,200. ಕ್ಯಾಶ್ ಪೇಯ್ಡ್ ಟು ಕಸ್ಟಮರ್ಸ್. ಟು ರಿಟರ್ನ್ಸ್ ಔಟ್ವರ್ಡ್ಸ್ 1,200. ಟು ಬಿಲ್ಸ್ ಪೇಬಲ್ ಅಕೌಂಟ್ 10,900. ಬಿಲ್ಸ್ ಪೇಬಲ್ ಇಶ್ಯೂಡ್ ಟು ಕ್ರೆಡಿಟರ್ಸ್. ಸೊ ನಾವು ಬಿಲ್ಸ್ ಪೇಬಲ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಬ್ಯಾಲೆನ್ಸಿಂಗ್ ಫಿಗರನ್ನು ಬೈ ಕ್ರೆಡಿಟರ್ಸ್ ಅಕೌಂಟ್ ಅಂತ ಟ್ರಾನ್ಸ್ಫರ್ ಮಾಡಿದ್ವಿ. ಸೊ ಕ್ರೆಡಿಟರ್ಸ್ ಅಕೌಂಟ್ ಡೇಟೆಡ್ ಟು ಬಿಲ್ಸ್ ಪೇಬಲ್ ಅಕೌಂಟ್ ಎಂಟ್ರಿ ಪಾಸ್ ಆಗುತ್ತೆ. ಸೊ ಕ್ರೆಡಿಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡುವಾಗ ಟು ಬಿಲ್ಸ್ ಪೇಬಲ್ ಅಕೌಂಟ್ ಅಂತ ಎಂಟ್ರಿ ಪಾಸ್ ಮಾಡಬೇಕು, ಸೇಮ್ ಅಮೌಂಟ್ ಬರೀಲಿಕ್ಕೆ. ನೆಕ್ಸ್ಟ್ ಟು ಬ್ಯಾಲೆನ್ಸ್ ಕ್ಯಾರಿಡ್ ಆನ್ 4,000. ಡೆಬಿಟ್ ಸೈಡ್ ಅಮೌಂಟನ್ನು ಟೋಟಲ್ ಮಾಡಬೇಕು. 46,300 ಸಿಗುತ್ತೆ. 46,300ಅಲ್ಲಿ ಕ್ರೆಡಿಟ್ ಸೈಡ್ ಅಮೌಂಟನ್ನು ಡಿಡಕ್ಟ್ ಮಾಡಬೇಕು. ಆಗ ಬ್ಯಾಲೆನ್ಸಿಂಗ್ ಫಿಗರ್ ಅಮೌಂಟ್ 40,300 ಸಿಗುತ್ತೆ. ಈ 40,300ಅನ್ನು ಕ್ರೆಡಿಟ್ ಪರ್ಚೇಸಸ್ ಅಂತ ಕನ್ಸಿಡರ್ ಮಾಡಬೇಕು. ಬೈ ಕ್ರೆಡಿಟ್ ಪರ್ಚೇಸಸ್ 40,300, ಟೋಟಲ್ 46,300. ನೆಕ್ಸ್ಟ್ ಟೋಟಲ್ ಪರ್ಚೇಸಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದರೆ ಕ್ಯಾಲ್ಕುಲೇಷನ್ ಆಫ್ ಟೋಟಲ್ ಪರ್ಚೇಸಸ್. ಟೋಟಲ್ ಪರ್ಚೇಸಸ್ ಈಸ್ ಈಕ್ವಲ್ ಟು ಕ್ಯಾಶ್ ಪರ್ಚೇಸಸ್ ಪ್ಲಸ್ ಕ್ರೆಡಿಟ್ ಪರ್ಚೇಸಸ್. ಕ್ಯಾಶ್ ಪರ್ಚೇಸಸ್ ಇನ್ಫಾರ್ಮೇಷನ್ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 25,800 ಪ್ಲಸ್ ಕ್ರೆಡಿಟ್ ಪರ್ಚೇಸಸ್ ಇನ್ಫಾರ್ಮೇಷನ್ ನಾವೀಗ ತಾನೇ ಕ್ಯಾಲ್ಕುಲೇಟ್ ಮಾಡಿದ್ವಿ. ಟೋಟಲ್ ಕ್ರೆಡಿಟರ್ಸ್ ಅಕೌಂಟಲ್ಲಿ 40,300. ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ಪರ್ಚೇಸಸ್ ಅಮೌಂಟ್ ಸಿಗುತ್ತೆ 66,100.